ಎಲ್ಲರಿಗೂ ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸರ್ಸೈಸ್ 12th ಕ್ವಶನಲ್ಲಿದ್ದೀವಿ. 12ನೇ ಪ್ರಶ್ನೆ. ಟೂ APs have the same common difference. The difference between their 100th terms is 100. What is the difference between their 1000th terms? ಅವರು ಯಾವ ಎ ಪಿನೂ ಕೊಟ್ಟಿಲ್ಲ, ಆದರೆ 2 AP ಇದೆ ಅಂತ ತಿಳ್ಕೊಳ್ಳಿ. ಆ ಎರಡರಲ್ಲೂ ಡಿ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ. ಕಾಮನ್ ಡಿಫ್ರೆನ್ಸ್ ಅಂದರೆ ಫಸ್ಟ್ ಟರ್ಮ್ಗೆ ಸೆಕೆಂಡ್ ಟರ್ಮ್ಗೆ ಇರೋ ವ್ಯತ್ಯಾಸ, ಸೆಕೆಂಡ್ ಟರ್ಮ್ಗೆ ಥರ್ಡ್ ಟರ್ಮ್ಗೆ ಇರೋ ಡಿಫ್ರೆನ್ಸು ಎಲ್ಲ ಸೇಮ್ ಇದೆ. The difference between their 100th terms is 100. ಫಸ್ಟ್ ಎ ಪಿಯಲ್ಲಿ 100ನೇ ಟರ್ಮ್ ಏನಿದೆ, ಯಾವ ನಂಬರ್ ಇದೆ, ಮತ್ತು ಸೆಕೆಂಡ್ ಎ ಪಿಯಲ್ಲಿ 100ನೇ ಟರ್ಮ್ ನಂಬರ್ ಏನಿದೆ, ಅವೆರಡಕ್ಕೂ ವ್ಯತ್ಯಾಸ ಡಿಫರೆನ್ಸ್ 100. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ 1000th ಟರ್ಮ್ಸ್? ಹಾಗಾದರೆ ಮೊದಲನೇ ಎ ಪಿಯಲ್ಲಿರೋ 1000ನೇ ಟರ್ಮ್ ಮತ್ತು ಎರಡನೇ ಎ ಪಿಯಲ್ಲಿರೋ 1000ನೇ ಟರ್ಮ್ ಆ ನಂಬರು, ಆ ಎರಡಕ್ಕೂ ವ್ಯತ್ಯಾಸ ಡಿಫರೆನ್ಸ್ ಎಷ್ಟಿರುತ್ತೆ ಅನ್ನೋದು ಕ್ವಶನ್ನು. ಮತ್ತು ಈ ಕ್ವಶನಲ್ಲಿ 2 ಎ ಪಿನೂ ಕೊಟ್ಟಿಲ್ಲ, ಡಿಫ್ರೆನ್ಸ್ ಎಷ್ಟು ಅನ್ನೋದು ಕೊಟ್ಟಿಲ್ಲ. ನಾವು ಅದನ್ನು ಕಂಡುಹಿಡಿಯೋದು ಬೇಕಾಗಿಲ್ಲ, ಅದು ಬೇಕಾಗಿಲ್ಲ ಇದಕ್ಕೆ. ಆದರೆ ಕಾಮನ್ ಡಿಫ್ರೆನ್ಸ್ ಸೇಮ್ ಇದೆ ಅನ್ನೋದು ಬೇಕು, ಅದೇ ಇಂಪಾರ್ಟೆಂಟು. ಫಸ್ಟು ಲೆಟ್ ದ ಫಸ್ಟ್ ಟರ್ಮ್ ಆಫ್ ದ ಫಸ್ಟ್ ಎ ಪಿ A1. 2 ಎ ಪಿ ಇದೆಯಲ್ವಾ, ಫಸ್ಟ್ ಟರ್ಮ್ಗೆ ಎ ಅಂತ ಬರ್ಕೊಬೇಕು. ಆದರೆ ಬರೀ ಎ ಅಂತ ಬರ್ಕೊಂಡ್ರೆ ಅದು ಯಾವ ಎ ಪಿ ಇದು ಒಂದು ಗೊತ್ತಾಗಲ್ಲ. ಅದಕ್ಕೆ ಫಸ್ಟ್ ಎ ಪಿದು ಮೊದಲನೇ ಟರ್ಮ್ನ A1 ಅಂತ ಇಟ್ಕೊಳ್ಳೋಣ. ಅದೇ ಥರ ಫಸ್ಟ್ ಟರ್ಮ್ ಸೆಕೆಂಡ್ ಎ ಪಿದು ಅದನ್ನು A2 ಅಂತ ಇಟ್ಕೊಳ್ಳೋಣ. ಈಗ A1 A2 ಅಂದರೆ ಎರಡು ಫಸ್ಟ್ ಟರ್ಮ್, ಆದರೆ A1 ಮೊದಲನೇ ಎ ಪಿದು, A2 ಎರಡನೇ ಎ ಪಿದು. ಡಿಫ್ರೆನ್ಸ್ ಡಿ ಎರಡಕ್ಕೂ ಸೇಮು. ಈಗ ಅವರು 100th ಟರ್ಮ್ ಕೊಟ್ಟಿದ್ದಾರೆ ಅಂದರೆ 100th ಟರ್ಮ್ ಬಗ್ಗೆ ಹೇಳಿದ್ದಾರೆ ಕ್ವಶನಲ್ಲಿ. 100th ಟರ್ಮ್ ಫಸ್ಟ್ ಎ ಪಿಗೆ ಒಂದು ಫಾರ್ಮುಲಾ ಇರುತ್ತಲ್ವ. ಈಗ A2 ಅಂದರೆ A ಪ್ಲಸ್ ಡಿ. ಫಾರ್ಮುಲಾ ಶೀಟಲ್ಲಿ ಸೆಕೆಂಡ್ ಫಾರ್ಮುಲಾ ನೋಡಿ. ಮೊದಲನೇ ಟರ್ಮ್ ಎ, ಎರಡನೇ ಟರ್ಮು A ಪ್ಲಸ್ ಡಿ, ಮೂರನೇ ಟರ್ಮು A ಪ್ಲಸ್ 2D, ಅದೇ ಥರ ನಾಲ್ಕನೇ ಟರ್ಮು A ಪ್ಲಸ್ 3D, ಐದನೇ ಟರ್ಮು A ಪ್ಲಸ್ 4D, ಹಂಗೆ ಕಂಟಿನ್ಯೂ ಆಗುತ್ತಲ್ವ. ಅದೇ ಥರ 100ನೇ ಟರ್ಮ್ಗೆ ಏನು ಬರುತ್ತೆ, A ಪ್ಲಸ್ 99D ಅಂತ ಬರುತ್ತೆ. ಅದನ್ನು ಬರ್ಕೊಳ್ಳೋಣ. A1 ಅಂತ ಏನು ಬರ್ಕೊಂಡಿದ್ದೀನಿ, ಇದು ಫಸ್ಟ್ ಎ ಪಿ ಬರ್ಕೊತಾ ಇದ್ದೀವಿ ನಾವು. ಅದಕ್ಕೆ 100th ಟರ್ಮ್ಗೆ ಫಾರ್ಮುಲಾ A ಪ್ಲಸ್ 99D. ಆಮೇಲೆ ಫಸ್ಟ್ ಎ ಪಿದು 1000ನೇ ಟರ್ಮ್ಗೆ ಏನು ಫಾರ್ಮುಲಾ ಬರುತ್ತೆ, A ಪ್ಲಸ್ 999D. ಇದು ಫಸ್ಟ್ ಎ ಪಿ ಆದ್ದರಿಂದ A1 ಅಂತ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಸೆಕೆಂಡ್ ಎ ಪಿದು 100ನೇ ಟರ್ಮ್ಗೆ ಫಾರ್ಮುಲಾ ಸೇಮ್. 100ನೇ ಟರ್ಮ್ ಅಂದರೆ A ಪ್ಲಸ್ 99D. ಇದು ಸೆಕೆಂಡ್ ಎ ಪಿ ಆದ್ದರಿಂದ A2 ಅಂತ ಬರ್ಕೊಂಡಿದ್ದೀವಿ. ಅದೇ ಥರ 1000ನೇ ಟರ್ಮು ಯಾವುದು, ಸೆಕೆಂಡ್ ಎ ಪಿದು
1000ನೇ ಟರ್ಮ್ಗೆ ಫಾರ್ಮುಲಾ ಎ ಪ್ಲಸ್ 999ಟಿ. ಇದು ಸೆಕೆಂಡ್ ಎ ಪಿ ಇದು ಅಂತ ಗುರ್ತಿಸೋದಕ್ಕೋಸ್ಕರ A2 ಅಂತ ಹಾಕೊಂಡಿದ್ದೀವಿ. ನೆಕ್ಸ್ಟ್ ಅವ್ರೇನು ಕೊಟ್ಟಿದ್ದಾರೆ ಕ್ವಶನಲ್ಲಿ, ಮೊದಲನೇ ಎ ಪಿಯ 100ನೇ ಟರ್ಮು, ಎರಡನೇ ಎ ಪಿಯ 100ನೇ ಟರ್ಮು, ಅವೆರಡಕ್ಕೂ ಡಿಫ್ರೆನ್ಸು 100 ಅಂತ ಕೊಟ್ಟಿದ್ದಾರೆ. ಗಿವೆನ್ ಅಂದರೆ ಕ್ವಶನಲ್ಲಿ ಇದೆ ಅಂತ. ಮೊದಲನೇ ಎ ಪಿಯ 100ನೇ ಟರ್ಮು ಮೈನಸ್ ಎರಡನೇ ಎ ಪಿಯ 100ನೇ ಟರ್ಮು. 100ನೇ ಟರ್ಮ್ಗೆ 100ನೇ ಟರ್ಮ್ ಎ 100 ಅನ್ನೋದ್ರ ಬದಲು ಅದ್ರ ಫಾರ್ಮುಲಾ ಹಾಕ್ಕೊಂಡಿದ್ದೀನಿ. ಎ ಪ್ಲಸ್ 99ಟಿ ಮೈನಸ್ ಎ ಪ್ಲಸ್ 99ಟಿ. ಫಸ್ಟ್ ಹಾಕ್ಕೊಂಡಿದ್ದು ಫಸ್ಟ್ ಟರ್ಮ್ದು, ಫಸ್ಟ್ ಎ ಪಿದು, ಸೆಕೆಂಡ್ ಹಾಕ್ಕೊಂಡಿದ್ದು ಸೆಕೆಂಡ್ ಎ ಪಿದು ಅಂತ ತೋರ್ಸೋಕ್ಕೋಸ್ಕರ A1 A2 ಅಂತ ಹಾಕ್ಕೊಂಡಿದ್ದೀವಿ. ಈಸ್ ಈಕ್ವಲ್ ಟು 100. ಅದು ಕ್ವಶನಲ್ಲೇ ಇದೆ. ಅದನ್ನು ನಾವು ಸಿಂಪ್ಲಿಫೈ ಮಾಡೋಣ. A1 ಪ್ಲಸ್ 99ಟಿ. ಈಗ ರೈಟ್ ಸೈಡಲ್ಲಿ A1 ಪ್ಲಸ್ 99ಟಿ ಆದಮೇಲೆ ಮೈನಸ್ A2 ಪ್ಲಸ್ 99ಟಿ ಇದೆ. ಅದು ಮಲ್ಟಿಪ್ಲೈ ಮಾಡಬೇಕು, ಬ್ರ್ಯಾಕೆಟನ್ನೇ ಮಲ್ಟಿಪ್ಲೈ. ಬ್ರ್ಯಾಕೆಟಿಂದ ಈಚೆ ಮೈನಸ್ ಇದೆ, ಆ ಮೈನಸ್ಸಿಂದ ಬ್ರ್ಯಾಕೆಟ್ ಒಳಗಡೆ ಏನೇನಿದೆಯೋ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಫಸ್ಟು ಮೈನಸ್ ಇಂಟು ಪ್ಲಸ್ ಮೈನಸ್ A2 ಮತ್ತು ಮೈನಸ್ ಇಂಟು ಪ್ಲಸ್ ಮೈನಸ್ 99ಟಿ ಈಸ್ ಈಕ್ವಲ್ ಟು 100 ಹಂಗೆ ಬರ್ಕೋಣ. ಈಗ 99ಟಿ ಮೈನಸ್ 99ಟಿ ಕ್ಯಾನ್ಸಲ್ ಆಗುತ್ತೆ. A1 ಮೈನಸ್ A2 ಮಾತ್ರ ಉಳಿಯುತ್ತೆ. ಇದು ಫಸ್ಟ್ ಸ್ಟೆಪ್ಪು. A1 ಮೈನಸ್ A2 ಈಸ್ ಈಕ್ವಲ್ ಟು 100. ಇದು ಫಸ್ಟ್ ಈಕ್ವೇಷನ್ನು ನಮಗೆ ಸಿಕ್ಕಿರೋದು. ನೆಕ್ಸ್ಟು ನಾವೇನು ಮಾಡ್ಕೊಂಡಿಲ್ಲ, ಆ ಎರಡು ಎ ಪಿಯಲ್ಲಿ 100ನೇ ಟರ್ಮ್ಗೆ ಇರೋ ಡಿಫ್ರೆನ್ಸು 100 ಅಂತ ಹೇಳಿದಾರಲ್ವ, ಅದನ್ನೇ ಬರ್ಕೊಂಡಿದ್ದೀವಿ ಸಿಂಪ್ಲಿಫೈ ಮಾಡಿ. ಈಗ ಮೊದಲನೇ ಎ ಪಿಯ 1000th ಟರ್ಮು ಮೈನಸ್ ಎರಡನೇ ಎ ಪಿಯ 1000th ಟರ್ಮ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಅದನ್ನೇ ಹಾಕ್ಕೊಂಡಿದ್ದೀನಿ. ಮೊದಲನೇ ಎ ಪಿಯ 1000th ಟರ್ಮ್ A1 ಪ್ಲಸ್ 999ಟಿ ಮೈನಸ್ ಡಿಫ್ರೆನ್ಸ್ ಕಂಡುಹಿಡಿಬೇಕಾದ್ರೆ ಅದಕ್ಕೆ ಮೈನಸ್ಸು. ಎರಡನೇ ಎ ಪಿಯ 1000th ಟರ್ಮು A2 ಪ್ಲಸ್ 999ಟಿ. ಇದು ನಾವು ಕಂಡುಹಿಡಿಬೇಕಾಗಿರೋದು. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡೋಣ. A1 ಪ್ಲಸ್ 999ಟಿ. ನೆಕ್ಸ್ಟ್ ಮೈನಸ್ ಇದೆ ಮತ್ತು ಬ್ರ್ಯಾಕೆಟ್ ಇದೆ. ಮೈನಸ್ಸಿಂದ ಬ್ರ್ಯಾಕೆಟ್ ಒಳಗಡೆ ಇರೋ ನಂಬರ್ಸ್ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟು ಮೈನಸ್ ಇಂಟು ಪ್ಲಸ್ ಮೈನಸ್ A2 ಮತ್ತು ಮೈನಸ್ ಇಂಟು ಪ್ಲಸ್ ಮೈನಸ್ 999ಟಿ. ಈ ಲೈನಲ್ಲಿ ನೋಡಿ, ಇಲ್ಲೂ ಪ್ಲಸ್ 999ಟಿ ಇದೆ, ಮೈನಸ್ 999ಟಿ ಇದೆ. ಅವೆರಡು ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿಯುತ್ತೆ? A1 ಮೈನಸ್ A2 ಉಳಿಯುತ್ತೆ. A1 ಮೈನಸ್ A2 ಎಷ್ಟು ಅನ್ನೋ ನಮಗೆ ಗೊತ್ತು, ಫಸ್ಟೇ ಕಂಡುಹಿಡಿದಿದ್ದೀವಿ. ಫ್ರಮ್ ಈಕ್ವೇಷನ್ 1 ಫಸ್ಟ್ ಈಕ್ವೇಷನಲ್ಲೇ ಕಂಡುಹಿಡಿದಿದ್ದೀವಿ. ನಮಗೆ ಬಂದಿರೋ ಫಸ್ಟ್ ಸ್ಟೆಪ್ಪು ಆನ್ಸರು A1 ಮೈನಸ್ A2 is equal to 100. Final answer. Therefore, the difference between the 1000th terms of two APs also 100. ಆದ್ದರಿಂದ ಎರಡು ಎ ಪಿಯಲ್ಲಿರೋ 1000ನೇ ಟರ್ಮು 1000ನೇ ಟರ್ಮು ಅವೆರಡಕ್ಕೂ ಇರೋ ಡಿಫ್ರೆನ್ಸೂ 100 ಆಗುತ್ತೆ. ದಟ್ಸ್ ಆಲ್. ಥ್ಯಾಂಕ್ ಯು.